ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿರಲಿ ಕೂಡ. ಸೊ ಇವತ್ತು ಸಂಡೇ, ಆಬ್ವಿಯಸ್ಲಿ ವೀಕೆಂಡ್ಸ್ ಎಲ್ಲರೂ ಹೋಗೋ ಪ್ಲ್ಯಾನ್ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಜಾನಪದಗೆ ಹೋಗ್ತಾ ಇದ್ದೀವಿ. ರಾಮನಗರ ಹತ್ರ ಇದೆಯಲ್ಲ ಅಲ್ಲಿ. ಸೊ ಹಾಗೆ ನನ್ನ ಕಸಿನ್ ಆಶಾಕನ್ನು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಎಲ್ಲ ಒಟ್ಟಿಗೆ ಸೇರ್ಬೋದಲ್ಲ ಅಂದ್ಕೊಂಡು ಹೊರಟಿದ್ದೀವಿ. ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಿದ್ರೆ ಜನಪದಗೆ ಹೋಗ್ತಾ ನಮ್ಮ ಟ್ರಾವೆಲ್ ಜೊತೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲ, ಬನ್ನಿ. ಸೊ ಈಗ ನಾವೆಲ್ಲ ಜನಪದಕ್ಕೆ ಹೋಗ್ತಾ ಇದ್ವಿ. ಓಕೆ, ಆಮೇಲೆ ಸೊ ಎಲ್ಲ ಹೊರಟಿದ್ದೀವಿ. ಹಾಗಿದ್ರೆ ಅಲ್ಲಿ ಮೀಟ್ ಮಾಡೋಣ. ಜನಪದಗೇನೋ ಹೊರಡ್ತಾ ಇದ್ದೀವಿ, ಆದರೆ ಯಾಕೆ ಹೊರಡ್ತಾ ಇದ್ದೀವಿ ಗೊತ್ತಾ? ಇವತ್ತು ಸುವರ್ಣ ಕರ್ನಾಟಕ ಜನಪದ ಲೋಕೋತ್ಸವ ಕಾರ್ಯಕ್ರಮನ ಏರ್ಪಡಿಸ್ತಾ ಇದ್ರು. ಜೊತೆಗೆ ಜನಪದ ಲೋಕದ ಸಂಸ್ಥಾಪಕರಾದ HL ನಾಗೇಗೌಡರ ಜನ್ಮದಿನ ಇವತ್ತು. ಅಂದ್ರೆ ಅವ್ರದ್ದು ಬರ್ಡೇ ಸೆಲೆಬ್ರೇಷನ್ ಪ್ರಯುಕ್ತವಾಗಿ ಇವತ್ತು ಅಂದ್ರೆ ಫೆಬ್ರವರಿ 11ನೇ ತಾರೀಕಂದು ಸುವರ್ಣ ಕರ್ನಾಟಕ ಜನಪದ ಲೋಕೋತ್ಸವ ಕಾರ್ಯಕ್ರಮನ ನಾಗೇಗೌಡರ ಜನ್ಮದಿನದ ಅಂಗವಾಗಿ ತಾವೇ ಹುಟ್ಟು ಹಾಕಿದಂತ ಹಲವಾರು ಗ್ರಾಮೀಣ ಸಂಸ್ಕೃತಿಯನ್ನು ಸಾರುವ ಸುಂದರ ಜನಪದ ಲೋಕದಲ್ಲಿ ಏರ್ಪಡಿಸಿದ್ರು. ಹಾಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹೊರಡ್ತಾ ಇದ್ವಿ. ಅಂಡ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಈ ಜನಪದ ಇರೋದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ. ಅಂಡ್ ಇದು ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ. ಅಂಡ್ ಮೈಸೂರಿಂದ ಬರ್ಬೇಕಂದ್ರೆ 80 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇನಲ್ಲಿ ಈ ಒಂದು ಜನಪದ ಲೋಕ ಸಿಗುತ್ತೆ ನಮಗೆ. ಸೊ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಲ್ಸೋ ಕ್ಷಮೆ ಇರಲಿ, ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಗೊತ್ತಿದೆ, ಕಸಿನ್ಸ್ ಮದುವೆ ಎಲ್ಲ ತುಂಬ ಇದ್ದಿದ್ದ ಕಾರಣ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಹಾಗಾಗಿ ಏನು ವಿಡಿಯೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡೋದು. ಸೊ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಇಲ್ಲಿ ಓದಂತ ಎಕ್ಸ್ಪೀರಿಯನ್ಸ್. ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಈ ತರ ಒಂದು ಜನಪದ ಲೋಕೋತ್ಸವ ನಡೀತಿದೆ ಅಂತ ಹೇಳಿದ್ದೆ ಆಶಕ್ಕ. ಸೊ ಆಶಕ್ಕಾಗಿ ಹೇಗೆ ಗೊತ್ತು ಅಂದ್ರೆ, ಅವರು ಇಲ್ಲಿ ಡಿಪ್ಲೊಮಾ ಕೋರ್ಸ್ನ ಮಾಡ್ತಾ ಇದ್ದಾರೆ ಜನಪದದಲ್ಲಿ ಆಸ್ ಎ ಸ್ಟೂಡೆಂಟ್. ಅಂಡ್ ಇವತ್ತಿಗೆ ಅವರು ವಾಲಂಟಿಯರ್ ಆಗಿ ವರ್ಕ್ ಕೂಡ ಮಾಡ್ತಿದ್ರು. ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಾ, ವೀಕೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ಪ್ರೋಗ್ರಾಮ್ ಎಲ್ಲ ತುಂಬಾನೇ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಮಿಸ್ ಮಾಡ್ಕೋಬಿಡಿ ಅಂತ ಹೇಳಿದ್ರು. ಆಲ್ಸೋ ಅಪ್ಪ ಕೂಡ ಇಲ್ಲಿ ತುಂಬಾ ಸಲ ಬಂದಿದ್ದಾರೆ. ಹಾಗಾಗಿ ನನಗೂ ಅವಾಗ ಹೇಳ್ತಾ ಇದ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ವೀಕೆಂಡ್ಸ್ ಅಲ್ಲಿ ಅಂತ. ಬಟ್ ನನ್ಗೆ ಅವಾಗೆಲ್ಲ ಆಗೇ ಇರಲಿಲ್ಲ. ಆದ್ರೆ ಇವತ್ತು ಬರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಅದೇನು ಅಂತ ಆಮೇಲಿಂದ ಹೇಳ್ತೀನಿ. ಅಂಡ್ ಇಲ್ಲಿ ಇವಾಗ ನೋಡೋದಾದ್ರೆ ಒಳಗಡೆ ಹೋಗ್ತಾ ಮೇನ್ ಎಂಟ್ರೆನ್ಸ್ ಅಲ್ಲಿ ಸುವರ್ಣ ಕರ್ನಾಟಕ ಜನಪದ ಲೋಕೋತ್ಸವ 2024ನೇ ಸಾಲಿನಲ್ಲಿ ಪ್ರಶಸ್ತಿ ಪುರಸ್ಕೃತರ ಎಲ್ಲಾ ಫೋಟೋಸ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಅಂದ್ರೆ ಜನಪದ ಗಾಯಕರಾಗಿರ್ಬೋದು, ಯಕ್ಷಗಾನದವರಾಗಿರ್ಬೋದು, ಡೊಳ್ಳು ಕುಣಿತದವರಾಗಿರ್ಬೋದು, ಮತ್ತೆ ದೈವ ನರ್ತಕರಾಗಿರ್ಬೋದು. ಸೊ ಹೀಗೆ ಅವರವರ ಕ್ಷೇತ್ರಗಳಲ್ಲಿ ಸಾಧನೆನ ಮಾಡಿದವ್ರನ್ನ 2020-24ನೇ ಸಾಲಿನಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಅಂತ ಸಾಧಕರ ಹೆಸರುಗಳನ್ನ ಮತ್ತೆ ಅವ್ರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಆ ಕ್ಷೇತ್ರದ ಹೆಸರು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು. ಸೊ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದು. ಸೊ ನನಗೂ ಇದ್ರ ಬಗ್ಗೆ ಏನೂ ಒಂದು ಇನ್ಫಾರ್ಮೇಶನ್ ಇರಲಿಲ್ಲ. ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲಾನು ನೋಡ್ತಾ ಇದ್ವಿ ನಾವು. ಸೊ ನಿಮ್ಗೆ ಈ ತರ ತುಂಬಾ ಸಿಗುತ್ತೆ ಜನಪದ ಲೋಕಕ್ಕೆ. ಎಂಟ್ರೆನ್ಸ್ ಇಂದಾನೇ ಈ ತರದ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇವ್ರು ನೋಡಿ, ಶ್ರೀಮತಿ ಭಾಗೀರಥಿ ಸಂಗಣ್ಣ ಮಲ್ಲಗೊಂಡ ಕೌದಿ ಕಲಾವಿದರಂತೆ. ಇವರು ಯಾದಗಿರಿ ಜಿಲ್ಲೆಯವರು. ಅಂಡ್ ಈ ಸಾಧಕರ ಹೆಸರು ಬಂದು ಶ್ರೀ ಬನ್ನಂಜೆ ನಾರಾಯಣ ಯಕ್ಷಗಾನ ಮದ್ದಲೆ ಕಲಾವಿದರು, ದಕ್ಷಿಣ ಕನ್ನಡದ ಜಿಲ್ಲೆಯವರು. ಅಂಡ್ ಇವ್ರು ಬಂದು ಮೈಸೂರು ಮಹಾದೇವಪ್ಪ ಜನಪದ ಗಾಯಕರು, ಮಂಡ್ಯದವರು. ಶ್ರೀಶೇಖರ ಪಂಬದ ದೈವ ನರ್ತನ ಮಾಡೋರು, ಇವರು ದೈವ ನರ್ತನ ಕಲಾವಿದರು, ದಕ್ಷಿಣ ಕನ್ನಡ ಜಿಲ್ಲೆಯವರು. ಅಂಡ್ ಇಲ್ಲಿ ಪಕ್ಕದಲ್ಲಿ ಶ್ರೀ ದ್ಯಾವೇಗೌಡ ಎನ್ ಸೋಮ ಕುಣಿತದವರು, ಹಾಸನ ಜಿಲ್ಲೆ ಅಂತ ಇದೆ. ವಾವ್, ಗ್ರೇಟ್ ಅಲ್ಲ? ಎಷ್ಟು ನೋಡಿ, ಹಾಸನ, ಮಂಡ್ಯ, ಮೈಸೂರು, ಈ ಥರ ದಕ್ಷಿಣ ಕನ್ನಡ ಎಲ್ಲ ನಮ್ಮ ಊರು. ಅಂದರೆ ಎಲ್ಲ ಊರು ನಮ್ಮದೇ, ಎಲ್ಲರೂ ನಮ್ಮವರೇ ಅನ್ನೋ ಹಾಗೆ ಎಲ್ಲ ನಮ್ಮ ಅಕ್ಕಪಕ್ಕದ ಊರುಗಳಿಂದ ಬಂದು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದಾರೆ. ಸೊ ಅವನ್ನೆಲ್ಲ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಬನ್ನಿ ನೋಡೋಣ ಇನ್ನು ಒಳಗಡೆ ಏನೇನಿದೆ ಅಂತ. ಆಲ್ಸೋ ಇಲ್ಲಿ ನೋಡಿ, ಎಂಟ್ರೆನ್ಸ್ ಅಲ್ಲೇ ಇದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹಾಕಿದ್ದಾರೆ. ಅಂಡ್ ಇದನ್ನ ಕೊಂಬು ಕಹಳೆ ಅಂತಾರೆ. ಪಕ್ಕದಲ್ಲಿ ಹಾಗೆ ಸೂರ್ಯದೇವಂದು ಒಂದು ಚಿತ್ರ ಕೂಡ ಇದೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲೊಂದು ಫೋಟೋ ತಗೊಂಡು ಹಾಗೆ ಮುಂದೆ ಹೋದ್ವಿ. ನೋಡಿ, ಇಲ್ಲಿ ಯಕ್ಷಗಾನದ ಒಂದು ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ಸೊ ಈ ತರ ಒಂದು ಸ್ಟ್ಯಾಚೂಸ್ ತುಂಬಾ ಸಿಗ್ತಾ ಇರುತ್ತೆ ನಮಗೆ ಆಗಾಗ. ಅಂಡ್ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಒಂದು ಸೋಮ ಕುಣಿತದ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ. ಆಲ್ಸೋ ಈ ಒಂದು ಜನಪದ ಲೋಕನ 1994 ಅಲ್ಲಿ HL ನಾಗೇಗೌಡರವರು ಎಸ್ಟಾಬ್ಲಿಷ್ ಮಾಡಿದ್ದು. ಅಂಡ್ ಇದು 20 acres ಅಲ್ಲಿ ಇದೆ ಈ ಒಂದು ಜಾಗ. ಅಂಡ್ ನಾರ್ಮಲಿ ಜನಪದ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರಿ ಫೀ ಇರುತ್ತೆ. ದೊಡ್ಡವ್ರಿಗೆಲ್ಲ 100 ರೂಪೀಸ್, ಮಕ್ಕಳಿಗೆಲ್ಲ 50 ರೂಪೀಸ್ ಇದೆ. ಬಟ್ ನಾವು ಹೋಗಿದ್ದಿನ ಜನಪದ ಲೋಕೋತ್ಸವ ಇತ್ತಲ್ಲ, ಹಾಗಾಗಿ ಏನು ಎಂಟ್ರಿ ಫೀ ಇರಲಿಲ್ಲ. ಆಲ್ಸೋ ಟೈಮಿಂಗ್ಸ್ ಕೂಡ ಇದೆ. ಬೆಳಗ್ಗೆ 9:30ಯಿಂದ ಸಂಜೆ 5:00ವರೆಗೂ ಇಲ್ಲಿ ಟೈಮಿಂಗ್ಸ್ ಇದೆ. ಸೊ ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಇದೊಂದು ಇನ್ಫಾರ್ಮೇಶನ್. ಅಂಡ್ ಇಲ್ಲಿ ನೋಡಿ, ಕರಕುಶಲ ಮಳಿಗೆ ಉದ್ಘಾಟನೆ ಮತ್ತು ಪ್ರತ್ಯೇಕ್ಷಿಕೆ ಅಂತ ಇದೆ. ಕರಕುಶಲ ಅಂದರೆ ಹ್ಯಾಂಡಿಕ್ರಾಫ್ಟ್ಸ್. ಸೊ ಹ್ಯಾಂಡ್ ಮೇಡ್ ಥಿಂಗ್ಸ್ಗಳನ್ನೆಲ್ಲ ಒಳಗಡೆ ಎಷ್ಟೊಂದು ಸ್ಟಾಲ್ಸ್ ಹಾಕಿದ್ದಾರೆ. ಸೊ ನೋಡೋಣ ಬನ್ನಿ.
ಓ ಮೈ ಗಾಡ್, ಎಲ್ಲೋದ್ರೂ ನನ್ನ ಫೇವ್ರೆಟ್ ಚಾಟ್ಸ್ ಅಂತೂ ಎಲ್ಲ ಕಡೆ ಇಟ್ಟಿರ್ತಾರೆ. ನನಗಿಂತ ನನ್ನ ಮಗಳು ಮಾಯಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಇದನ್ನು ನೋಡಿ. ಸೊ ಆಲ್ಮೋಸ್ಟ್ ಇಲ್ಲಿ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾನೆ ಇದ್ಲು. ಬೆಳಗ್ಗೆ ಹೋಗಿದ್ದಕ್ಕೆ ಸಂಜೆ ಬರೋವರೆಗೂ ಈ ಒಂದು ಜಾಗಕ್ಕೆ ಮಾತ್ರ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತಾನೆ ಇದ್ಲು. ಆಲ್ಸೋ ಇಲ್ಲೆಲ್ಲ ಆಟದ ವಸ್ತುಗಳನ್ನ ತುಂಬಾನೇ ಇಟ್ಟಿದ್ರು, ಹಾಗಾಗಿ ಇದೊಂಥರ ಅವಳಿಗೆ ಫೇವ್ರೆಟ್ ಸ್ಪಾಟ್ ಆಗೋಯ್ತು. ಸೊ ಹಾಗಿದ್ರೆ ಯಾವೆಲ್ಲ ಥಿಂಗ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು ಅಂತ ನೋಡ್ಕೊಂಬರೋಣ ಬನ್ನಿ. ಆ್ಯಂಡ್ ವೀಕೆಂಡ್ಸು ಓಪನ್ ಇರುತ್ತಾ ಅಂತ ಕೇಳೋದಾದರೆ ಖಂಡಿತ ಹೌದು, ವೀಕೆಂಡ್ಸ್ ಜಾಸ್ತಿ ಓಪನ್ ಇರುತ್ತೆ. ಇಲ್ಲೆಲ್ಲ ಕ್ಲಾಸಸ್ಸು ಮತ್ತು ಏನಾದರೂ ಫಂಕ್ಷನ್ಸು ರಿಹರ್ಸಲ್ ಎಲ್ಲ ನಡೀತಿರೋದೇ ವೀಕೆಂಡ್ಸಲ್ಲಿ ಇರುತ್ತೆ. ಆದರೆ ಟ್ಯೂಸ್ಡೇಸ್ ಮಾತ್ರ ಕ್ಲೋಸ್ ಇರುತ್ತೆ. ಸೊ ಏನಾದರೂ ಕ್ಲೀನಿಂಗ್ ಪರ್ಪಸ್ಗೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಟ್ಯೂಸ್ಡೇಸ್ ಮಾತ್ರ ಕ್ಲೋಸ್ ಮಾಡ್ತಾರೆ. ಸೊ ನೋಡ್ಕೊಂಡು ಬರಬೇಕಾಗುತ್ತೆ. ಸೊ ನೋಡೋಣ ಬನ್ನಿ. ಪೈಸದಿಂದ ಮಾಡಿರೋದು 25 ಪೈಸೆ. ಕಾಯಿನಿಂದ ಮಾಡಿರೋದು ಇದು. ನೋಡಿ 25 ಪೈಸಾ ಇದು. 25 ಪೈಸೆ ಇತ್ತಲ್ಲ ಅವಾಗೆಲ್ಲ. ನೋಡಿ, ಇವ್ರು ಬಂದು ಅನಸೂಯ ಬಾಯ್ ಅಂತ. ಇವರು ಮಣ್ಣಿನ ದೀಪಗಳನ್ನ, ಮಣ್ಣಿನ ಮಡಿಕೆಗಳನ್ನ ಇಲ್ಲಿ ತಯಾರು ಮಾಡ್ತಾರೆ. ಮೋರ್ ದ್ಯಾನ್ 100 ವೆರೈಟೀಸ್ ಆಫ್ ದೀಪಗಳನ್ನ ಇಲ್ಲಿ ತಯಾರು ಮಾಡ್ತಾರೆ ಇವರು. ಸ್ಪೆಷಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ತುಂಬಾನೇ ಡಿಮ್ಯಾಂಡ್ ಇರುತ್ತೆ ಇವ್ರ ಹತ್ರ. ಜನಪದದಲ್ಲಿ ಸುಮಾರು 30 ವರ್ಷಗಳಿಂದ ಇವರು ಮಣ್ಣಿನ ದೀಪಗಳನ್ನ, ಮಣ್ಣಿನ ಮಡಿಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾಗೇಗೌಡ ಸರ್ ಇರೋ ಟೈಮಲ್ಲಿ ಬಂದಿದಂತೆ ಇವರು ಜನಪದಗೆ. ಸೊ ಸರ್ನ ತುಂಬಾ ಹತ್ರದಿಂದ ನೋಡಿದ್ದಾರೆ ಇವರು. ಸಾಕಷ್ಟು ಪ್ರಶಸ್ತಿ ಸನ್ಮಾನಗಳು ಇವ್ರಿಗೆ ಸಿಕ್ಕಿದೆ. ಸೊ ಅದನ್ನೆಲ್ಲ ಅವ್ರ ಬಾಯಿಂದಾನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ. ಎಲ್ಲ ಎಲ್ಲಿ ಮಾಡಿದ್ರಿ ಇದನ್ನ? ಇಲ್ಲೇ ಜಾನಪದದಲ್ಲೇ ಮಾಡೋದು. ಇಲ್ಲೇ ಮಾಡಿದ್ದ? ನಾನೇ ಮಾಡೋದು. ಇಲ್ಲೇ ಫೋಟೋ ಇದೆ. ಹಾಂ ಹಾಂ, ಓಕೆ. ಯಾವ್ದಮ್ಮ? ಇದೆ ನೋಡಿ, ಕೈನಲ್ಲಿ ಇವೆಲ್ಲ ಆನೆಗಳು. ಇಲ್ಲಿ ಬಂದು ನಾನು 31 ವರ್ಷ ಆಯಿತು. ಕಲೆಗಾರು ಅಂತ ನಾಗೇಗೌಡರಿದ್ದಾಗ ನಿಜ. ಡೆಲ್ಲಿ, ಬಾಂಬೆ, ಪುಣೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಗೌರ್ಮೆಂಟ್. ಪೂನಾ, ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಕರ್ಕೊಂಡು. ಇದು ಯಾವಾಗ ಕೊಟ್ಟಿದ್ದು ಇದು ನಿಮಗೆ ಪ್ರಶಸ್ತಿ? ಇದು 3 ವರ್ಷ. ಹೋದ ವರ್ಷ ಕೊಟ್ಟಿದ್ದ? ಪಾಪ ನೀವು ಇಲ್ಲೇ ಇರೋದಾ? ಕಲ್ತಿದ್ದು ಬೆಳೆದಿದ್ದು ಕಲ್ತಿದ್ದೆ ಅಲ್ಲ. ಇದು ಜಗ್ಗೆ ಎಷ್ಟು ಆಂಟಿ? 200 ಅಮ್ಮ. ಬೆಂಗಳೂರಿನಲ್ಲಿ 600 ರೂಪಾಯಿ. ಇಲ್ಲಿ ಹಾಫ್ ರೈಟು ಇಲ್ಲ, ಚೀಪ್ ರೈಟ್. ಇದೆಷ್ಟು? ಯಾವ್ದಮ್ಮ? 150. ಯಾವುದಪ್ಪ 150? ಇದು 150 ಅಂತೆ. ಅದಲ್ಲಮ್ಮ, ಇದಾ? ಆಮೆ. ಆಮೆನಾ? ಇದು ಆಮೆ. ಅದು 200. ಒಳಗಡೆ ದೀಪ ಮಾಡಿದ್ರೆ ಹಾರದು. 800 ರೂಪಾಯಿ ಕೊಡಿ. 800 ರೂಪಾಯಿಗಿದು ಫುಲ್ ಸೆಟ್ ಬರುತ್ತೆ. ಬಾಕ್ಸ್ ಇದೆ. ಚೆನ್ನಾಗಿ ಮಾಡಿದೆ ನೋಡು. ಹಿಂದಕ್ಕೆ ಬಾ, ಹುಷಾರು. ಹಿಂದೆ ಬಾ. ಚೆನ್ನಾಗಿದೆಲ್ಲ ಚಿನ್ನಿ ನೋಡಿ, ಚೆನ್ನಾಗಿ ಮಾಡಿದ್ದಾರೆ.
ಬೋಂಡ ಬಜ್ಜಿ ಕಾಫಿ ಕೂಡ ಇದೆ. ಇಲ್ಲಿ ಹಾಕಿ ಚುರುಮುರಿ ತೊಗೊಳ ಬನ್ನಿ. ತಿಂತ್ಯಾ? ಇಲ್ಲೆಲ್ಲರೂ ಹಾಕಿ ಮೈ ಉಜ್ಜ ಮಾಡಲ್ಲ ಕುಳಿ ಇಲ್ಲ ಆಡ್ತೀಯಾ? ಸೊ ನೋಡ್ತಾ ಇದ್ದೀರಾ ಅಲ್ವಾ, ಈ ಕರಕುಶಲ ಮಳಿಗೆ ಒಳಗಡೆ ಏನೇನು ಡಿಸ್ಪ್ಲೇ ಮಾಡಿದ್ರು, ಏನೇನು ಸ್ಟಾಲ್ಸ್ ಇತ್ತು ಅದನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ನಮಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಸ್ಪೆಷಲಿ ಅನ್ಸೂಯ ಬಾಯ್ ಅವ್ರದ್ದು ಪಾಟ್ರಿ ಮೇಕಿಂಗ್ ಸ್ಟಾಲ್ ಆಗಿರ್ಬೋದು, ಮತ್ತು ಆ ಟಮಟೆಗಳದ್ದು ಇತ್ತಲ್ಲ, ಅದು ಅನಿಮಲ್ದು ರಿಯಲ್ ಸ್ಕಿನ್ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ಮಾಡಿದಂಥ ಟಮಟೆಗಳಂತ ಹೇಳ್ತಾ ಇದ್ರು. ಅದು ಹಾಗೆ ಆ ತಂಬೂರಿ ಇದೆಲ್ಲ ನನಗೆ ಆ ಸ್ಟಾಲ್ಸ್, ಕೆಲವೊಂದು ಸ್ಟಾಲ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಇಲ್ಲಿ ನಮ್ಮ ಫೇವ್ರೆಟ್ ಚಾಟ್ಸ್ನ ಟ್ರೈ ಮಾಡ್ತಾ ಇದ್ವಿ. ಮೈ ಈಗ ಒಳಗಡೆ ಹೋಗುತ್ತಲ್ಲ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಗಾಜಿನ ಬಳೆನ ತೊಡ್ಸ್ಕೊಳ್ತಾ ಇದ್ರು. ಆ್ಯಂಡ್ ನಾನು ಫಸ್ಟೇ ಹೇಳಿದ್ದೆ ಮಾಯಿಗೆ ಬೇರೆ ಯಾವುದು ಟಾಯ್ಸು ಏನು ಕೊಡ್ಸಲ್ಲ, ಏನಾದರೂ ಫುಡ್ ಐಟಮ್ಸು ಆ್ಯಂಡ್ ಏನಾದರೂ ವರ್ತ್ ಇರೋದು ಅಷ್ಟೇ ಕೊಡ್ಸೋದು ಅಂತ. ಸೊ ಹಾಗಾಗಿ ಅವಳು ಫಾರ್ ದ ಫಸ್ಟ್ ಟೈಮ್ ಟಾಯ್ಸ್ ಎಲ್ಲ ಕೇಳೋದು ಬಿಟ್ಟು ಇಲ್ಲಿ ಗಾಜಿನ ಬಳೆನ ಆಸೆ ಪಟ್ಲು, ಹಾಗಾಗಿ ತೊಡ್ಸ್ಕೊಳ್ತಾ ಇದ್ರು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಲೂಸ್ ಆಯ್ತಾ? ಅಲ್ಲ ಲೂಸ್ ಆದ್ರೆ ಬೇಕಾದ್ರೆ ಬೇರೆ ಕೊಡಿ, ಅವಳ ಸೈಜ್ದು. ಅವಳ ಆಮೇಲೆ ಹಾಕೊಳ್ಳಲ್ಲ. ನೋಡು ಕೆಳಗಡೆ ಕೈ ಬಿಟ್ಟು ನೋಡು ಚಿನಿ, ಕೆಳಗಡೆ ಲೂಸ್ ಅಪ್ಪ, ಲೂಸ್ ಇದ್ರೆ ಬೇಕಾದ್ರೆ ಚೇಂಜ್ ಮಾಡ್ತಾರೆ. ಇಲ್ಲ ಇರ್ಲಿ ಬಿಡಿ, ಚೆನ್ನಾಗಿದೆಯಾ? ಇಷ್ಟ ಆಯ್ತಪ್ಪ? ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ, ಇನ್ನು ಏನೇನಿದೆ ಜಾನಪದದಲ್ಲಿ ಅಂತ ನೋಡೋಣ. ಆ್ಯಂಡ್ ಇಲ್ಲಿ ನೋಡಿ ಡೊಳ್ಳು ಡ್ಯಾನ್ಸ್ ಅಂತ ಹಾಕಿದ್ದಾರೆ. ಸೊ ಈ ಥರ ಹೇಳಿದ್ನಲ್ಲ, ಈ ಥರ ಒಂದು ಸ್ಟ್ಯಾಚ್ಯೂಸ್ ತುಂಬಾ ಇತ್ತು ಜನಪದದಲ್ಲಿ. ಎಲ್ಲೋದ್ರೂ ಈ ಥರ ಒಂದು ಗ್ರಾಮೀಣ ಸಂಸ್ಕೃತಿ ಆಗಿರ್ಬೋದು, ಅಥವಾ ನಮ್ಮ ಹಿಂದಿನ ಪರಂಪರೆಯಿಂದ ಏನೆಲ್ಲ ಬಂದಿದೆ, ಜನಪದ ಹಾಡುಗಳಾಗಿರ್ಬೋದು, ನೃತ್ಯಗಳಾಗಿರ್ಬೋದು. ಸೊ ಎಷ್ಟೆಲ್ಲ ನೃತ್ಯಗಳಿದೆ, ಡೊಳ್ಳು ಕುಣಿತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಥವಾ ಈ ದೈವ ನರ್ತನ ಮಾಡ್ತಾರಲ್ಲ, ದೈವ ಕುಣಿತ ಇರ್ಬೋದು. ಇಲ್ಲೊಂದು ಕಡೆ ಕರ್ಗ ಹೊತ್ತಿರೋದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ಹೀಗೆ ಯಾವ ಯಾವ ಜಾಗದಲ್ಲಿ ಯಾವ ಸಂಸ್ಕೃತಿ ನಡೆದು ಬಂದಿದೆ, ಅವ್ರ ಕಲ್ಚರ್ ಏನು, ಅವರ ಒಂದು ಬದುಕೋ ರೀತಿ, ಅವರಲ್ಲಿ ಇರೋಂಥ ಒಂದು ಪ್ರಾಕ್ಟೀಸ್, ಇದನ್ನೆಲ್ಲಾನು ಅಂದ್ರೆ ಕಂಪ್ಲೀಟ್ ವಿವಿಧ ಗ್ರಾಮೀಣ ಸೊಗಡು ಏನೇನಿದೆ ಅದನ್ನೆಲ್ಲ ಒಟ್ಟಾರೆ ನೋಡ್ಬೇಕಂದ್ರೆ ಅದು ನಮಗೆ ಜನಪದದಲ್ಲಿ ಸಿಗುತ್ತೆ. ಅಂಡ್ ಇದು ನಮಗೆ ಸಿಗೋ ಹಾಗೆ, ಇದನ್ನೆಲ್ಲ ನಾವು ಕಣ್ತುಂಬ್ಕೊಳ್ಳೋ ಹಾಗೆ ಮಾಡಿದ್ದು ಈ ಮಹಾನ್ ಭಾವ HL ನಾಗೇಗೌಡರು. ಸೊ ನೋಡಿ ಅವ್ರ ಪ್ರತಿಮೆ ಕೂಡ ಇಲ್ಲಿದೆ. ನಮ್ಮ ನಾಗೇಗೌಡರು ಅವರು ಹುಟ್ಟಿದ್ದು ಫೆಬ್ರವರಿ 11, 1915 ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೆರಗನಹಳ್ಳಿಲಿ. ಹೆರಗನಹಳ್ಳಿ ಇನ್ನೊಂದೇನು ಖುಷಿ ಅಂದರೆ ಅದು ನಮ್ಮ ಊರ ಹತ್ರನೇ ಇದೆ. ಅಂದರೆ ಈ ಜವರ್ನಹಳ್ಳಿ, ಬೆಳ್ಳೂರು, ನಾಗತಿಹಳ್ಳಿ ಇವೆಲ್ಲ ಹತ್ರ ಬರುತ್ತೆ. ಎಲ್ಲ ಒಂದು 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ. ಸೊ ನಮ್ಮ ನಾಗೇಗೌಡರು ಸರ್ ಊರು ಪಕ್ಕನೇ ನಮ್ಮೂರು ಇದೆ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಕೂಡ. ನೋಡಿ ಅವ್ರು ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ನಮ್ಗಳೆಲ್ಲರಿಗೂ. ಅಂದರೆ ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಿದೆಯಲ್ಲ ಸರ್ಗೆ, ಅದಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಯಾಕಂದ್ರೆ ಈ ಥರ ಒಂದು ಥಾಟ್ಸ್ ಎಲ್ರಿಗೂ ಬರೋದಿಲ್ಲ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಸರ್ ಬಂದು IAS ಆಫೀಸರ್. ಸೊ ಬೀಯಿಂಗ್ ಅನ್ IAS ಆಫೀಸರ್, ಸರ್ಗೆ ಎಷ್ಟೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಎಷ್ಟೆಲ್ಲ ರೋಲ್ ಪ್ಲೇ ಮಾಡೋದಿರುತ್ತೆ. ಸೊ ಅದ್ರ ಜೊತೆಗೆ ಅವರ ಪ್ಯಾಷನ್, ಅವರ ಒಂದು ಇಂಟ್ರೆಸ್ಟ್, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಹಿಂದಿನವರು ನಮ್ಮ ಹಳ್ಳಿಗಳ ಕಡೆ ಹೇಗೆಲ್ಲ ವಾಸ ಮಾಡ್ತಾರೆ, ಅವರ ಕಲ್ಚರ್ ಏನು, ಅವರು ಹೇಗೆ ಅವರ ಜೀವನ ಶೈಲಿ ಅನ್ನೋದನ್ನೆಲ್ಲ ಎಷ್ಟು ಜನ ಯೋಚನೆ ಮಾಡಿ, ಎಷ್ಟು ಜನ ಈ ಥರ ಹೋಗಿ ನೋಡಿ, ಇವ್ರಿಗೇನೋ ಒಂದು ಯೋಚನೆ ಬಂದರೆ, ನಾನು ಒಂದು ಕಡೆ ಓದಿದ್ದೆ, ಇವ್ರಿಗೇನಾದರೂ ಒಂದು ಇನ್ಫಾರ್ಮೇಷನ್ ಗೊತ್ತಾದರೆ ಒಂದು ಹಳ್ಳಿಲಿ ಏನಾದರೂ ಒಂದು ನಡೀತಿದೆ, ಒಂದು ವಿಭಿನ್ನವಾಗಿದೆ ಅಂದರೆ ಅದನ್ನು ಹಾಗೆ ತೊಗೊಂಡು ಬಂದು ಅವ್ರಿಗೆ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ತಿದ್ರಂತೆ ಆ ಒಂದು ಮಾನ್ಯುಮೆಂಟ್ಸ್ ಎಲ್ಲ ತೊಗೊಂಬರೋದಕ್ಕೆ. ಅವತ್ತಿನ ಅವರ ಇಂಟ್ರೆಸ್ಟ್, ಎಫರ್ಟ್ ಎರಡೂ ಸೇರಿ ಇವತ್ತು ನಮಗೆ ಈ ಜನಪದ ಸಿಕ್ಕಿದೆ. ಸೊ ಈ ಒಂದು ದೊಡ್ಡ ಅಚೀವ್ಮೆಂಟ್ಗೆ, ಈ ಒಂದು ದೊಡ್ಡ ಕೊಡುಗೆಗೆ ನಮ್ಮ ನಾಗೇಗೌಡರು ಸರ್ಗೆ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅನಿಸುತ್ತೆ. ಈ ಕಡೆ ಬನ್ನಿ ಮೇಡಮ್, ಅಲ್ಲಿ ಏನಲ್ಲ ಬಾ Okay, we are going to Japanese. Okay, customer development.
ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಆಡ್ತಾ ಇದ್ರು ಅಂತ. ಜನಪದದಲ್ಲಿ ಎಲ್ಲೇ ಹೋದ್ರೂ ನಮ್ಗೆ ಈ ತರ ನೋಡಕ್ ಸಿಗ್ತಾ ಇತ್ತು. ಬಿಕಾಸ್ ಅವತ್ತು ಸಂಜೆಗೆ ನಿಮ್ಗೆ ಗೊತ್ತಿರೋಂಗೆ ಸುವರ್ಣ ಜನಪದ ಲೋಕೋತ್ಸವ ಕಾರ್ಯಕ್ರಮ ಇದ್ದಿದ್ದ ಕಾರಣ ತುಂಬಾ ಜನ ಪರ್ಫಾರ್ಮರ್ಸ್ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ರು ಅಂಡ್ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸಂಜೆಗೆ. ಸೊ ಅದನ್ನ ನೋಡಕ್ಕೆ ಒಂದು ಖುಷಿ ಆಗ್ತಾ ಇತ್ತು. ಒಂದು 25% ಜನಪದ ನೋಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಸೊ ಅಷ್ಟೆಲ್ಲ ಇತ್ತು ನಮಗೆ ನೋಡಲಿಕ್ಕೆ. ಅಷ್ಟರಲ್ಲಿ ನನ್ನ ಕಸಿನ್ ಆಶಾಕ ಕೂಡ ಬಂದರು ಆ್ಯಂಡ್ ಬಂದವರೇ ನಮಗೆಲ್ಲ ಊಟಕ್ಕೆ ಕರ್ಕೊಂಡು ಹೋದ್ರು. ಇವತ್ತಿನ ಈ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಆ್ಯಂಡ್ ಇಲ್ಲಿನ ವಾಲಂಟಿಯರ್ಸ್ಗೆ, ಇಲ್ಲಿ ವರ್ಕ್ ಮಾಡೋ ವಾಲಂಟಿಯರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತೆಲ್ಲ ಇಲ್ಲಿ ಊಟ ಅರೇಂಜ್ ಮಾಡಿದ್ರು. ಸೊ ದಟ್ ನಮಗೂ ಕೂಡ ಇಲ್ಲಿ ಫ್ರೀ ಕೂಪನ್ಸ್ ಕೊಟ್ಟಿದ್ರು. ಹಾಗಾಗಿ ನಾವು ಹೋಗಿ ಇಲ್ಲಿ ಫುಡ್ನೆಲ್ಲ ತಗೊಳ್ತಾ ಇದ್ವಿ. ಜನಪದದಲ್ಲಿ ಏನೇ ಒಂದು ಒಕೇಶನ್ ನಡೆದ್ರು, ಏನೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ಅವರು ಕಾಮತ್ ಹೋಟೆಲಿಂದ ಈ ಫುಡ್ನೆಲ್ಲ ತರಿಸ್ತಾರಂತೆ. ಸೊ ತುಂಬಾ ವರ್ಷಗಳಿಂದ ಇವರು ಒಂದು ಒಳ್ಳೆ ಸ್ನೇಹ ಇದೆ ಕಾಮತ್ ಹೋಟೆಲ್ಗೂ ಹಾಗೂ ಜನಪದಗೂ. ಸೊ ಏನೇ ಒಂದು ಫಂಕ್ಷನ್ ಒಕೇಶನ್ ಇದ್ರು ಕೂಡ ಅಲ್ಲಿಂದ ಊಟ ತರಿಸ್ತಾರೆ. ಆಲ್ಸೋ ಇವತ್ತಿನ ಫಂಕ್ಷನ್ಗೂ ಕೂಡ ಕಾಮತ್ ಹೋಟೆಲ್ನ ಓನರ್ ಕೂಡ ಬಂದಿದ್ರು. ಸೊ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಇವತ್ತಿನ ಫಂಕ್ಷನ್ ಅಲ್ಲಿ. ಅಂಡ್ ನಿಜ ಹೇಳ್ಬೇಕಂದ್ರೆ ಫುಡ್ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು. ಸೊ ಆಬ್ವಿಯಸ್ಲಿ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಹಲೋ, ನೋಡಿ ನನ್ನ ಕಸಿನ್ ಆಶಾಕ ಹಾಯ್. ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬನ್ನಿ ಬನ್ನಿ ಬರ್ತೀನಿ. ಇವ್ರು ನನ್ನ ಕ್ಲಾಸ್ಮೇಟ್. ಅವ್ರ ಹೆಸರು ತಿಲಕ್. ಸೊ ಅವರೆಲ್ಲ ಇಲ್ಲಿ ಏನಕ್ಕ ಏನು ಯಾವ ಥರ ಸ್ಟೂಡೆಂಟ್? ಲೋಕೋತ್ಸವ ಡಿಪ್ಲೊಮಾ ಸ್ಟೂಡೆಂಟ್ಸ್. ಅಂದರೆ ಜನಪದದಲ್ಲಿ ಇವರೆಲ್ಲ ಡಿಪ್ಲೊಮಾ ಮಾಡ್ತಾ ಇದ್ದಾರೆ. ಸೊ ಅಕ್ಕ ಕೂಡ ಇಲ್ಲಿ ಡಿಪ್ಲೊಮಾ ಮಾಡ್ತಿದ್ದಾರೆ. ಹಾಗಾಗಿ ಆ ಒಂದು ಫಂಕ್ಷನ್ ಮೇಲೆ ಬಂದಿದೆ. ನೀವು ಊಟ ಮಾಡಿದ್ಮೇಲೆ ಅಕ್ಕನ ಬಗ್ಗೆ ಡೀಟೇಲ್ ಹೇಳಿ, ಅವ್ರ ಹತ್ರ ಡೀಟೇಲ್ ತಿಳ್ಕೊಳ್ಳೋಣ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಅಲಗೆ ಹಿಡಿದಿಲ್ಲ ಬಳಪ ಬರದಿಲ್ಲ, ಶ್ರೀ ಗುರುವು ನಮಗೆ ಬರೆಸಿಲ್ಲ, ಕೇಳಿರವ್ವ ಲೆಕ್ಕಣಿಕೆ ನಮಗೆ ಗೊತ್ತಿಲ್ಲ. ಹಲೋ, ಈಗಷ್ಟೇ ಜಸ್ಟ್ ಊಟ ಆಯಿತು. ಇಲ್ಲೇ ಹಂಗೆ ವಾಕ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ಕಡೆ ಬಂದಿದ್ದೀವಿ. ಅಂದರೆ ನನ್ನ ಕಸಿನ್ಸ್ ಆಶಾಕ ಇದ್ದಾರಲ್ಲ, ಅವರೆಲ್ಲ ಇಲ್ಲೇ ಈ ಒಂದು ಏರಿಯಾದಲ್ಲೇ ಇಲ್ಲೆಲ್ಲ ರಿಹರ್ಸಲ್ ಪ್ರಾಕ್ಟೀಸ್ ಮಾಡೋದು. ಅಂದರೆ ಅವ್ರದ್ದು ಏನೇ ಒಂದು ಇದ್ರೂ ಕ್ಲಾಸಸ್ ಎಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆಲ್ಸೋ ಇಲ್ಲಿ ಒಂದು ರಾಜ್ಯದ ಮೂಲೆಯಿಂದನೂ, ಅಂದರೆ ಅವರೊಂದು ನಾರ್ತ್ ಕರ್ನಾಟಕದಿಂದ ತುಂಬ ಜನ ಬಂದಿದ್ದಾರೆ. ಸೊ ಅವ್ರು ಇವತ್ತು ಸಂಜೆ ಬಂದು ಹಂಸಲೇಖ ಸರ್ ಬರ್ತಿದ್ದಾರಂತೆ. ನಮ್ಮ ನಾದ ಬ್ರಹ್ಮ ಹಂಸಲೇಖ ಅವ್ರು ಬರ್ತಾ ಇದ್ದಾರೆ ಅತಿಥಿಯಾಗಿ, ಗೆಸ್ಟ್ ಆಗಿ. ಸೊ ಹಾಗಾಗಿ ಅವ್ರ ಮುಂದೆ ಪರ್ಫಾರ್ಮ್ ಮಾಡಲಿಕ್ಕೆ ನಾರ್ತ್ ಕರ್ನಾಟಕದಿಂದ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಸೊ ಅಲ್ಲಿ ಹಾಡುಗಳು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಕೇಳಿಸ್ತಾ ಇರ್ಬೋದು ನಿಮಗೆ ಸೌಂಡ್. ಇಲ್ಲಿ ಅಲ್ಲಿ ರಿಹರ್ಸಲ್ ಹಾಡನ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಲ್ಲೊಂದು ರೂಮ್ ಕೂಡ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇವರೆಲ್ಲ ಒಂದು ವೀಕಿಂದ ಇಲ್ಲೇ ಇದ್ದಾರಂತೆ, ಒಂದು ವಾರದಿಂದ ಇಲ್ಲಿದ್ದಾರೆ. ಅವ್ರಿಗೆಲ್ಲ ಇಲ್ಲಿ ವಸತಿ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು ಹಾಡನ್ನ ತೋರಿಸ್ತೀನಿ. ಡ್ರೆಸ್ ಚೆನ್ನಾಗಿದೆ. ಎಲ್ಲ ಯಾವ ಊರು ನೀವು? ಹುಬ್ಳಿ. ಪರ್ಫಾರ್ಮೆನ್ಸ್ ಇದೆ ಅಲ್ಲ ಇವತ್ತು ಸಂಜೆ? ಆಲ್ ದ ಬೆಸ್ಟ್. ಹಲೋ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನನ್ನ ಕಸಿನ್ ಆಶಾಕ ಅಂತ. ಅವ್ರು ಇಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದಾರೆ. ಇವತ್ತು ಫಂಕ್ಷನ್ ಇರೋ ಕಾರಣ ವಾಲಂಟಿಯರ್ ಆಗಿ ಇಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಕೇಳಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ, ತುಂಬ ಇನ್ಫಾರ್ಮೇಷನ್ ಹೇಳ್ತಾರೆ. ಕೇಳೋಣ ಬನ್ನಿ, ಇಲ್ಲೇ ಇದ್ದಾರೆ ನೋಡಿ. ಇವರೇ ಆಶಾಕ. ಅಕ್ಕ ಹೇಳಿ. ಹಾಯ್ ಆಲ್. ಆ್ಯಕ್ಚುಲಿ ಇವತ್ತು ಜಾನಪದದಲ್ಲಿ ಲೋಕೋತ್ಸವ ನಡೀತಾ ಇದೆ. ಇವತ್ತಲ್ಲ, ನಿನ್ನೆಯಿಂದ ನಡೀತಾ ಇದೆ. ನಿನ್ನೆ ಕಾಂಪಿಟೇಷನ್ ಇತ್ತು, ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಜಾನಪದದ್ದು. ಇವತ್ತು ಸಾಂಗ್ಗಳು, ಜಾನಪದ ಹಾಡುಗಳ ಕಾಂಪಿಟೇಷನ್ ನಡೀತಾ ಇದೆ. ನೆನ್ನೆ ಬರಬೇಕಾಗಿತ್ತು ಇವರು. ನಿಮಗೆ ಇನ್ನೂ ತುಂಬ ಮಾಹಿತಿಗಳು ಸಿಗ್ತಾ ಇತ್ತು, ನೋಡೋಕ್ಕೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿತ್ತು. ಇವತ್ತು ಸಂಜೆ ಮೇಲೆ ಚೆನ್ನಾಗಿದೆ. 5:30ಕ್ಕೆ ಇವತ್ತು 11 ತಾರೀಕು 10-11 ಇಲ್ಲಿ ಪ್ರತಿ ವರ್ಷ ಲೋಕೋತ್ಸವ ನಡೆಯುತ್ತೆ. ನಾಗೇಗೌಡರು ಅಂತ ಈ ಜಾನಪದ ಫೌಂಡರ್ ಅವರ ಬರ್ಡೇ ಇವತ್ತು 11ನೇ ತಾರೀಕು. ಅದಕ್ಕೋಸ್ಕರ ಪ್ರತಿ 10-11ಕ್ಕೆ ಲೋಕೋತ್ಸವ ಅಂತ ಇಲ್ಲಿ ನಡೆಯುತ್ತೆ. ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ.
ಅದು ನಿನ್ನೆ ಒಂದು ಪ್ರೋಗ್ರಾಮ್ ಆಯಿತು. ಇವತ್ತು ಸಂಜೆ 5:30ಕ್ಕೆ ಹಂಸಲೇಖ ಅವರು, ನಿರ್ಮಲಾನಂದ ಸ್ವಾಮೀಜಿಗಳು, ಆಮೇಲೆ ಇನ್ನೊಬ್ರು ಯಾರು ಸಂತೋಷ್ ಹೆಗಡೆ ಅವರು, ಅವರು ಎಲ್ಲ ಬರ್ತಾರೆ. 5:30ಕ್ಕೆ ಪ್ರೋಗ್ರಾಮ್ ಇದೆ. ಇವಾಗ ಡ್ಯಾನ್ಸ್ ಸಾಂಗ್ ಕಾಂಪಿಟೇಷನ್ ನಡೀತಾ ಇದೆ. ಹೀಗೆ ನಡೀತಾ ಇರುತ್ತೆ. ಡ್ಯಾನ್ಸ್ ಎಲ್ಲ ಜನಪದ ಶೈಲಿಯಲ್ಲಿ ನಡೀತಾ ಇದೆ. ಇದು ಅಲ್ಲದೆ ಇಲ್ಲಿ ಏನು ಅಂದರೆ ಜಾನಪದದಲ್ಲಿ ಇದು ಇವತ್ತು ಹೊರಗಡೆಯಿಂದ ಬಂದಿರೋ ನೋಡ್ಬೋದು. ಬಟ್ ನಾವು ಇಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಗಳಿಗೆ ಪ್ರತಿ ವಾರ ಸಂಡೇ ಕರೆಸ್ತಾರೆ, ಡೈಲಿ ಕರೆಸ್ತಾರೆ ಕಲಾವಿದರುಗಳನ್ನ. ನಮಗೆ ಸಂಡೇ ಮಾತ್ರ ಕ್ಲಾಸ್ ಇರೋದು ಇಲ್ಲಿ ಡಿಪ್ಲೊಮಾದಲ್ಲಿ. ಹಾಗಾಗಿ ಡಿಪ್ಲೊಮಾದಲ್ಲಿ ನಾವು ಸ್ಟೂಡೆಂಟ್ಗಳು ಅವ್ರನ್ನ ನಾವು ಇಂಟರ್ವ್ಯೂ ಮಾಡಬೇಕು, ಕಲಾವಿದರುಗಳನ್ನ. ನಾವು ಯಾರನ್ನ ಇಂಟರ್ವ್ಯೂ ಮಾಡಿದ್ದೀವಿ, ನಾನು ಲಾಸ್ಟ್ ಇಯರ್ ಕೂಡ ಇದ್ದೆ. ಲಾಸ್ಟ್ ಇಯರ್ ಅಂದರೆ ಜಸ್ಟ್ ನನ್ನ ಅಡ್ಮಿಷನ್ ಆಗಿರಲಿಲ್ಲ, ಜಸ್ಟ್ ನಾನು ಹಾಗೆ ಬರ್ತಾಯಿದ್ದೆ, ನನ್ನ ಫ್ರೆಂಡ್ ಒಬ್ಳು ಬರ್ತಾಯಿದ್ಲು ಅಂತ ಬರ್ತಾಯಿದ್ದೆ. ಆವಾಗ ನಾನು ಯಾರನ್ನ ನೋಡ್ತಿದ್ದೆ ಅವಾಗಿಂದ ಇವಾಗವರೆಗೂ ಅವ್ರನ್ನೆಲ್ಲ ಇವಾಗ ಕರೆಸಿದ್ದಾರೆ, ಅವ್ರನ್ನೆಲ್ಲ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಸೊ ನೀವು ಪ್ರತಿ ವಾರ ಬಂದರೂ ಒಬ್ಬೊಬ್ರು ಕಲಾವಿದರನ್ನ ನೋಡ್ಬೋದು. ಒಂದೊಂದು ತಂಡಗಳು, ಒಬ್ಬರೊಬ್ಬರಲ್ಲ ಒಂದೊಂದು ತಂಡಗಳೇ ಇರುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ಮತ್ತು ಪ್ರತಿ ವರ್ಷ ಲೋಕೋತ್ಸವ ನಡೆಯುತ್ತೆ. ಬಿಡುವಿದ್ದಾಗ ಯಾವ್ದಾದ್ರು ಒಂದು ವರ್ಷ ಬಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೀವು ಡಿಪ್ಲೊಮಾ ಸ್ಟೂಡೆಂಟ್ ಆಗೋದು ಹೇಳಿ, ನಿಮ್ಮ ಕೋರ್ಸ್ ಹೇಳಿ, ನಿಮ್ಮ ಕೋರ್ಸ್ ಬಗ್ಗೆ. ನಂದು ಜಾನಪದ ಎಷ್ಟು ಇಯರ್ ಕೋರ್ಸ್ ಅದೆಲ್ಲ? 1 ಇಯರ್ ಕೋರ್ಸ್, ಜಾನಪದ 1 ಇಯರ್ ಕೋರ್ಸು. ಅದರಲ್ಲಿ ನಾವು ಜಾನಪದ ಹಾಡುಗಳು, ಜಾನಪದ ನೃತ್ಯ ಕಲೆಗಳು, ಮತ್ತು ನಮಗೆ ಥಿಯರಿನೂ ಇರುತ್ತೆ, ಪ್ರಾಕ್ಟಿಕಲ್ ಇರುತ್ತೆ. ಕಂಸಾಳೆ, ಪಟ ಕುಣಿತ, ಈ ಥರ ಒಂದು ಜಾನಪದದ ನೃತ್ಯಗಳು ಎಲ್ಲ ನಮ್ಗೆ ಹೇಳ್ಕೊಡ್ತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ಏಜ್ ಲಿಮಿಟ್ ಇಲ್ಲ. ಯಾರು ಚಿಕ್ಕ ವಯಸ್ಸು ಏನು 10th ಆಗಿರಬೇಕು ಅಷ್ಟೇ, 10th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಅಷ್ಟೇ. 10th ಹಿಡಿದು ನಿಮಗೆ ಎಷ್ಟು ಏಜ್ 80 ವರ್ಷ ವಯಸ್ಸಾಗಿದ್ರು ನಿಮಗೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದರೆ ಎಂಥವ್ರನ್ನ ಬೇಕಾದ್ರೂ ತೊಗೊಳ್ತಾರೆ. ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಮತ್ತು ಏನು ಫೀಸ್ ಸ್ಟ್ರಕ್ಚರ್ ಅಲ್ಲ? 4,000. ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಎಷ್ಟಿತ್ತು ನನಗೆ ಗೊತ್ತಿಲ್ಲ. ಇವಾಗ ಏನು ಒಂದು ಮಹಾವಿದ್ಯಾಲಯಕ್ಕೆ ಮರ್ಜ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವಾಗ 4,000. ಮಹಾವಿದ್ಯಾಲಯ ಗಂಗೂಬಾಯಿ ಮಹಾವಿದ್ಯಾಲಯ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿ ಇದೆ, ಅದಕ್ಕೆ ಮರ್ಜ್ ಆಗಿದೆ ನಮ್ಮ ಜಾನಪದ ಟ್ರಸ್ಟ್. ಸೊ ಹಂಗಾಗಿ ಇವಾಗ 4,000. ಲಾಸ್ಟ್ ಇಯರ್ ಎಲ್ಲ ಎಷ್ಟಿತ್ತು ಗೊತ್ತಿಲ್ಲ, ಮೋಸ್ಟ್ಲಿ ಫ್ರೀ ಇದ್ದರೂ ಇರ್ಬೋದು ಅನಿಸುತ್ತೆ, ನನಗೆ ಗೊತ್ತಿಲ್ಲ ಅದು. ಈಗ ಏನು ಯೂನಿವರ್ಸಿಟಿಗೆ ಮರ್ಜ್ ಮಾಡ್ಕೊಂಡಿರುತ್ತೆ, 4,000 ಇದೆ. ಆಸಕ್ತಿ ಇರೋರು ಬನ್ನಿ, ಬಂದು ಕಲಿಬೇಕು. ಇರೋವರೆಗೂ ಏನು ನಾವೇ ಕಲಿಯೋದಿದ್ದೇ ಇರುತ್ತೆ ಅಲ್ವಾ, ಏಜ್ ಲಿಮಿಟ್ ಇಲ್ಲ, ಕಲಿಯೋದಂತೂ ಇದ್ದೇ ಇರುತ್ತೆ. ಹಾಗಾಗಿ ಬನ್ನಿ, ಎಲ್ಲರೂ ಕಲೀರಿ. ಇರೋ ಅಷ್ಟಿಂದ ಜೀವನದಲ್ಲಿ ಎಂಜಾಯ್ ಮಾಡಬೇಕು, ಕಲಿತಾ ಇರಬೇಕು, ಎಂಜಾಯ್ ಮಾಡಬೇಕು. ನೀನು ನೋಡಿ ಅಕ್ಕ ಜಾಯ್ನ್ ಆಗಿದ್ದಾರೆ, ನನಗೂ ಇಂಟ್ರೆಸ್ಟ್ ಬರ್ತದೆ. ಸೀರಿಯಸ್ಲಿ ಸ್ಪೀಕಿಂಗ್ ನನಗೂ ತುಂಬ ಇಂಟ್ರೆಸ್ಟ್ ಇದೆಲ್ಲ. ಸೊ ನೋಡೋಣ, ಗೋಯಿಂಗ್ ಫಾರ್ವರ್ಡ್ ಏನಾದರೂ ಅಂದರೆ ಟೈಮ್ ಮಾಡಿಕೊಂಡು ಇಲ್ಲಿಗೆ ಜಾಯ್ನ್ ಆಗೋಣ. 1 ಇಯರ್ ಕೋರ್ಸ್ ಅಂತೆ. ಸೊ ನಿಮ್ಮಲ್ಲಿ ಯಾರಾದರೂ ಜನಪದ ಇಷ್ಟಪಡೋರಿದ್ದರೆ, ಶೈಲಿ ಹಾಡುಗಳು, ನೃತ್ಯ ಇರ್ಬೋದು ಇಷ್ಟಪಡೋರಿದ್ದರೆ ಈ ಒಂದು ವೇದಿಕೆ ಇದೆ, ಇಲ್ಲೊಂದು ಬಂದು ನೀವು ಕಲ್ತ್ಕೊಳ್ಬೋದು. ಖಂಡಿತ ಬನ್ನಿ. ಎಲ್ರಿಗೂ ಇಲ್ಲಿ ಏನು ನೀವು ಈಗ ಲೋಕೋತ್ಸವಕ್ಕೆ ಅಂತ ಬಂದಾಗ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇರಲ್ಲ. ಬಟ್ ನೀವು ಎನಿ ಟೈಮ್ ಯಾವಾಗ ಬರ್ತೀನಿ ಅಂತಂದರೆ ಇಲ್ಲಿ ನಿಮಗೆ ಗೇಟಿಂದ ಒಳಗೆ ಬಿಡಬೇಕು ಅಂತಂದರೆ 100 ರೂಪೀಸ್ ಪರ್ ಹೆಡ್ ಎಂಟ್ರಿ ಫೀಸ್ ಇರುತ್ತೆ. ಲೋಕೋತ್ಸವ ಅಂತ ಇವಾಗ ಫ್ರೀಯಾಗಿ ಬಿಡ್ತಾರೆ. ಅಂದರೆ ಏನು ಅಂದರೆ ನೀವು ಇವಾಗ ಬಂದು ನೀವು ಏನು ಪ್ರೋಗ್ರಾಮ್ಗಳು ನೋಡ್ಬೋದು ಅಷ್ಟೇನೆ. ಬಟ್ ನೀವು ಇನ್ಯಾವಾಗಲೇ ಬಂದರೂ 100 ರೂಪೀಸ್ ಕೊಟ್ಟು ನೀವು ಬಂದರೆ ಇಲ್ಲಿ ನೋಡೋ ಅಂಥದ್ದು ತುಂಬ ಇದೆ. ಗಿರಿಜನ ಇದೆ, ವಸ್ತು ಸಂಗ್ರಹಾಲಯ ಇದೆ, ಆಡಿಟೋರಿಯಂ ಇದೆ, ನೋಡೋವಂಥದ್ದು ತುಂಬ ಇದೆ. ಸೊ ಹಂಗಾಗಿ ಬನ್ನಿ, ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಜಾನಪದ ಲೋಕ. ಬನ್ನಿ. ಥ್ಯಾಂಕ್ ಯು. ಸೊ ನಾವು ಇವಾಗೆಲ್ಲ ಪ್ರೋಗ್ರಾಮ್ ನಡೀತಾ ಇದೆ, ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಬ್ಯಾಕ್ ಎಂಡಲ್ಲಿ. ಸೊ ನಾವು ಅಲ್ಲಿ ಹೋಗಿ ಇವಾಗ ಪಾರ್ಟಿಸಿಪೇಟ್ ಮಾಡ್ತೀವಿ, ಅಂದರೆ ನೋಡ್ತೀವಿಲ್ಲ. ಸಂಜೆ ನಮ್ಮ ಮಹಾಗುರುಗಳು ನಾದಬ್ರಹ್ಮ ಹಂಸಲೇಖ ಸರ್ ನೋಡೋಕ್ಕಂತೂ ನಾನಂತೂ ತುಂಬ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ನಾನು ಅಷ್ಟೇ, ನಂಗೆ ತುಂಬ ಫೇವ್ರೇಟ್ ಅವರು. ಸೊ ನೋಡಿಕೊಂಡು ನೋಡೋಣ ಬನ್ನಿ. ಎಲ್ಲ ಒಂದು ನಿಮಿಷ, ಇದು ಬರೀ ಇವಳು ಫೇವ್ರೇಟ್ ಅಲ್ಲ, ಎಲ್ಲ ಒಂದು ನಿಮಿಷ ನಾನು ಹೇಳ್ತೀನಿ. ನಾನು ತುಂಬ ಚಿಕ್ಕ ಹುಡುಗಿ, ನನಗೆ ನೆನಪಿದೆ. ನನ್ನ ಮಾವನ ಮಗಳು ಇವಳು, ನಮ್ಮ ದೊಡ್ಡ ಮಾಮ ಶಿವಣ್ಣ ಮಾಮ ಅಂತಿದ್ದಾರೆ, ಅವ್ರ ಮಗಳು ಇವಳು. ನಾನು 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಇವ್ರ ಅಪ್ಪನ ಹತ್ರ ಒಂದು ಲೂನಾ ಇತ್ತು, ಅದರಲ್ಲಿ ಹಂಸಲೇಖನ ಹೆಸರು ಬರ್ಸಿದ್ರು. ನೆನಪಿದೆಯಾ ನಿಮಗೆ? ನೆನಪಿದೆ. ಸೊ ಹಂಗಾಗಿ ಇವರಪ್ಪನೂ ಹಂಸಲೇಖ ಅವ್ರಿಗೆ ದೊಡ್ಡ ಫ್ಯಾನು. ನಾವು ಚಿಕ್ಕ ಹುಡುಗಿ ಇದ್ದಂಗೆ ನೋಡಿದ್ದೀನಿ. ನನಗೆ ಇವಾಗ ನೆನಪು ಬಂತು. ಅದು ಆ್ಯಕ್ಚುಲಿ ನಾವು ಮಾತಾಡ್ಕೊಂಡಿಲ್ಲ, ಯಾವತ್ತೂ ಮಾತಾಡಿಲ್ಲ ಇದ್ರ ಬಗ್ಗೆ. ಸೊ ನಾನು ನೋಡಬೇಕು ಅಂತ ಕಾಯ್ದು. ನಮ್ಮ ಮಾಮನಿಂದ ಅವರು ಏನು ನಾದಬ್ರಹ್ಮ ಮತ್ತು ಅವ್ರಿಗೆ ಇಷ್ಟು ಫ್ಯಾನ್ಗಳಿದ್ದಾರೆ. ನಮ್ಮ ಮಾಮ ಅಂದರೆ ನಮಗೆ ಅದ್ಯಾವುದೋ ಮಟ್ಟದಲ್ಲಿ ಇಟ್ಟಿದ್ವಿ, ಅಂಥವ್ರೆ ಇವ್ರಿಗೆ ಫ್ಯಾನು ಅಂತಲೇ ನಮ್ಗೆ ದೇವ್ರ ಸಮಾನನೇ ಹಂಸಲೇಖ ಸರ್. ಸೊ ನಾನು ಕಾಯ್ತಾ ಇದ್ದೀನಿ. ಹಂಸಲೇಖ ಅಪ್ಪ ಫ್ರೆಂಡ್ಸ್, ಒಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿದ್ರು. ಅಪ್ಪ ಅಲ್ಲಿ ಮಾಗಿರೋರಿಗೆಲ್ಲ ಬರ್ತಾಯಿದ್ರು. ಸೊ ನೋಡೋಣ, ಮೀಟ್ ಮಾಡೋಣ. ಅಪ್ಪನ ಹಳೇ ಫ್ರೆಂಡ್ ಕೂಡ ಹಂಸಲೇಖ ಸರ್ ಅವರು, ವೆಂಕಟರಮಣ ಅಂಕಲ್ ಅಂತೆಲ್ಲ ಇದ್ದಾರೆ. ಸೊ ಅದೆಲ್ಲ ಬಿಡಿ, ನೆಕ್ಸ್ಟ್ ಯಾವಾಗಲೂ ಗೋಯಿಂಗ್ ಫಾರ್ವರ್ಡ್ ಮಾತಾಡೋಣ.
ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೆ ಅಷ್ಟೇ. ಅಪ್ಪನ ಫ್ರೆಂಡ್ ಅವಾಗ ಮಾಗಿರೋಡ್ ಬರ್ತಿದ್ರಂತೆ. ಮಾಗಿರೋಡ್ ಮನೆಗೆ ಬರ್ತಾ ಇದ್ರು ಹಂಸಲೇಖ ಮತ್ತೆ ವೆಂಕಟರಮಣ ಕರಿಬಸವಯ್ಯ. ಹೌದು, ಕರಿಬಸವಯ್ಯ. ಸೊ ಆಯಿತು, ಹಾಗಿದ್ರೆ ಪ್ರೋಗ್ರಾಮ್ ಸಿಗೋಣ. ಪ್ರೋಗ್ರಾಮ್ ಎಲ್ಲ ಇದು ಶೂಟ್ ಮಾಡ್ತಾರೆ, ನಿಮಗೆ ತೋರಿಸ್ತಾರೆ. ಥ್ಯಾಂಕ್ ಯು, ಬಾಯ್. ಸಾರಿ ಕೇಳಿಸ್ಕೊಂಡ್ರಲ್ಲ, ಎಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿದ್ರು ನನ್ನ ಕಸಿನ್ ಆಶಕ್ಕ ಜನಪದ ಬಗ್ಗೆ ಅಂತ. ಸೊ ಅಕ್ಕ ಹೇಳಿದ್ರು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಅದನ್ನೆಲ್ಲ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಅಂತ. ಸೊ ಯಾವೆಲ್ಲ ಪ್ರೋಗ್ರಾಮ್ಸ್ ನಡೀತು, ಹೇಗೆಲ್ಲ ಇತ್ತು ಫಂಕ್ಷನ್ ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ಸೋ ನನ್ನ ಫೇವ್ರೇಟ್ ಹಂಸಲೇಖ ಸರ್ ಬರ್ತಿದ್ದಾರೆ ಆ್ಯಂಡ್ ಈ ಜನಪದ ಲೋಕೋತ್ಸವದ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಜನಪದದಲ್ಲಿ ತುಂಬಾ ಫೇಮಸ್ ಆದಂತ ಗಿರಿಜನ ಪ್ಲೇಸ್ಗೆ ನಾನು ನಿಮ್ಮನ್ನ ನಾಳೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಅದ್ಭುತವಾಗಿದೆ ಆ ಗಿರಿಜನ ಪ್ಲೇಸ್ ಅಂತ ನೀವು ನೋಡ್ಬೋದು. ನನಗಂತೂ ತುಂಬಾನೇ ಫೇವ್ರೇಟ್ ಆ ಪ್ಲೇಸ್. ಸೊ ನೀವು ಕೂಡ ಅದನ್ನೆಲ್ಲ ನೋಡ್ಬೋದು ನಾಳಿನ ವಿಡಿಯೋದಲ್ಲಿ. ಆಗಿದ್ರೆ ನಾಳಿನ ವಿಡಿಯೋದಲ್ಲಿ ಎಲ್ಲರೂ ಮೀಟ್ ಮಾಡೋಣ, ಹೇಗೆಲ್ಲ ಇತ್ತು ಗಿರಿಜನ ಪ್ಲೇಸ್ ಅಂತ ಕೂಡ ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ವಿಡಿಯೋ ಏನನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಆಲ್ ಆಫ್ ಯು ಟೇಕ್ ಕೇರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಟೇಕ್ ಕೇರ್.